ಜೀವನದುದ್ದಕ್ಕೂ ನಾವು ಆನಂದಿಸುವ ಅಸಾಮಾನ್ಯ ಪರಿಸರದ ಬಗ್ಗೆ ನಾವೆಂದೂ ಹೆಚ್ಚು ಯೋಚಿಸುವುದಿಲ್ಲ. ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಹಲವು ಕಡಿದಾದ ಇಳಿಜಾರು ಖಂಡಗಳಿವೆ. ಈ ಖಂಡಗಳು ಭೂಮಿಯ ಮೇಲ್ಮೈಯ 70% ಆವರಿಸಿರುವ ವಿಶಾಲವಾದ ಸಾಗರಗಳಿಂದ ಹುಟ್ಟಿವೆ. ನಮ್ಮ ಸೌರವ್ಯೂಹದಲ್ಲಿ ನೀರಿನ ಪ್ರಪಂಚವು ಅದ್ವಿತೀಯವಾಗಿದೆ. ಸೂರ್ಯನನ್ನು ಸುತ್ತುತ್ತಿರುವ ಬೇರೆ ಯಾವುದೇ ಗ್ರಹಗಳಲ್ಲಿ ಇಂತಹ ಸನ್ನಿವೇಶವು ಕಂಡುಬರುವುದಿಲ್ಲ. ಭೂಮಿಯು ಸಾಗರಗಳನ್ನು ಹೊಂದಿದೆ, ಏಕೆಂದರೆ ಭೂಮಿಯು ಸೂರ್ಯನಿಂದ ಯೋಗ್ಯ ಅಂತರದಲ್ಲಿದೆ. ತುಂಬಾ ಹತ್ತಿರವೂ ಅಲ್ಲ ಮತ್ತು ತುಂಬಾ ದೂರವೂ ಅಲ್ಲ. ಭೂಮಿಯು ದಟ್ಟ ಹಾಗೂ ವಿಶಾಲವಾಗಿರುವ ಕಾರಣ ಅದು ತನ್ನದೇ ಆದ ವಾತಾವರಣವನ್ನು ಹೊಂದಿದ್ದು ಭೂಮಿಯ ಮೇಲಿನ ತಾಪಮಾನವನ್ನು ಹೆಚ್ಚಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ನಮ್ಮ ಮನೆಯಾಗಿರುವ ಈ ವಿಶಾಲವಾದ ಭೂಮಿ ಬಾಹ್ಯ ಆಕಾಶದ ಮೇಲ್ಮೈಯಲ್ಲಿ ಒಂದು ಸಣ್ಣ ನೀಲಿ ಚುಕ್ಕೆ ಮಾತ್ರ. ಭೂಮಿಯು ಸೂರ್ಯನನ್ನು ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತದೆ. ಇನ್ನು 3 ರಾಕಿ ಪ್ಲಾನೆಟ್ಗಳು ಭೂಮಿ ಮತ್ತು ಸೂರ್ಯನ ನಡುವೆ ಇವೆ. ಬುಧವು ಚಿಕ್ಕ ಗ್ರಹವಾಗಿದೆ. ಈ ಗ್ರಹವು ತುಂಬಾ ದಟ್ಟವಾಗಿರುತ್ತದೆ ಮತ್ತು ಅತ್ಯಂತ ತೆಳುವಾದ ವಾತಾವರಣವನ್ನು ಹೊಂದಿದೆ ಮತ್ತು ಇದು ಸೂರ್ಯನಿಗೆ ಹತ್ತಿರವಿರುವ ಗ್ರಹವಾಗಿದೆ. ನಮ್ಮ ಸೌರವ್ಯೂಹದಲ್ಲಿ ಮತ್ತೊಂದು ಭೂಮಿಯ ಗಾತ್ರದ ಗ್ರಹ ಶುಕ್ರ. ಅದು ಬಿಸಿಯಾದ ತಾಪಮಾನವನ್ನು ಹೊಂದಿರುವ ಮಬ್ಬು ಗ್ರಹವಾಗಿದೆ. ಶುಕ್ರದ ಮೇಲ್ಮೈಯ ಉಷ್ಣತೆಯು 460 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇದು ದಟ್ಟವಾದ ಹೊರಸೂಸುವ ಇಂಧನದ ಡೈಆಕ್ಸೈಡ್ ಅನಿಲದಿಂದ ಆವೃತವಾಗಿದೆ. ಮಂಗಳ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ರಾಕಿ ಪ್ಲಾನೆಟ್ ಆಗಿದೆ. ಇದು ಭೂಮಿಯ ಅರ್ಧದಷ್ಟು ಗಾತ್ರವನ್ನು ಹೊಂದಿದೆ. ಈ ಕೆಂಪು ಗ್ರಹದ ಆಕರ್ಷಕ ದೃಶ್ಯಾವಳಿ ಮತ್ತು ವಿರಳ ವಾತಾವರಣವು ಸಾವಿರಾರು ವರ್ಷಗಳ ಹಿಂದೆ ಗ್ರಹದ ಮೇಲೆ ಹರಿಯುವ ನೀರನ್ನು ನೆನಪಿಸುತ್ತದೆ. ಇನ್ನು 4 ಗ್ರಹಗಳು ಸೂರ್ಯನಿಂದ ದೂರ ಸುತ್ತುತ್ತಿವೆ. ಅವು ನಮ್ಮ ಭೂಮಿಗಿಂತಲೂ ಬಹಳ ಭಿನ್ನವಾಗಿವೆ. ಇವು ದೈತ್ಯ ವಾಯು ಗ್ರಹಗಳು: ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಗುರುವು ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾಗಿದೆ. ಅದರ ಬೃಹತ್ ವಾತಾವರಣವು ಬಹುಸಂಖ್ಯೆಯ ಮೋಡದ ಸಮಾನಾಂತರದ ಬ್ಯಾಂಡ್ಗಳಿಂದ ಮಾಡಲ್ಪಟ್ಟಿದೆ. ಈ ಮೋಡಗಳು ಕೆಲವೊಮ್ಮೆ ಸೈಕ್ಲೋನ್ಗಳು ಮತ್ತು ಆಂಟಿ ಸೈಕ್ಲೋನ್ಗಳನ್ನು ರೂಪಿಸುತ್ತವೆ. ಅತ್ಯಂತ ಪ್ರಸಿದ್ಧವಾದ ಗ್ರೇಟ್ ರೆಡ್ ಸ್ಪಾಟ್, ಈ ದೈತ್ಯಾಕಾರದ ಸುಳಿಯು ಭೂಮಿಯ 2 ಪಟ್ಟು ದೊಡ್ಡದಾಗಿದೆ ಎಂದು ನಂಬಲಾಗಿದೆ. ಶನಿ ಕೂಡ ದೊಡ್ಡ ಗ್ರಹ. ಈ ಗ್ರಹವು ಹೊರಗಿನಿಂದ ತುಂಬಾ ಶಾಂತವಾಗಿ ಕಾಣುತ್ತದೆ. ಅದು ಹೊಗೆಯಿಂದ ತುಂಬಿರುತ್ತದೆ. ಕೆಲವೊಮ್ಮೆ ಹೊಗೆ ಅಪರೂಪವಾದಾಗ ಅದರಿಂದ ಭೀಕರ ಚಂಡಮಾರುತಗಳನ್ನು ಕಾಣಬಹುದು. ಉಂಗುರಗಳು ಎಲ್ಲರ ಅನೇಕ ರಚನೆಗಳಾಗಿದ್ದು ಗುರು, ಯುರೇನಸ್ ಅಥವಾ ನೆಪ್ಚೂನ್ ಉಂಗುರಗಳು ಬಹಳ ಪ್ರತ್ಯೇಕವಾಗಿರುತ್ತವೆ. ಇದು ಶನಿಯ ಉಂಗುರ ವ್ಯವಸ್ಥೆ. ಎಲ್ಲಕ್ಕಿಂತ ಹೆಚ್ಚು ಸುಂದರ ಮತ್ತು ಕಣ್ಮನ ಸೆಳೆಯುವಂತಿದೆ. ಈ ಉಂಗುರಗಳು ಅಸಂಖ್ಯಾತ ಸಣ್ಣ ಐಸ್ಕ್ರೀಮ್ಗಳಿಂದ ಮಾಡಲ್ಪಟ್ಟಿದೆ. ತುಂಬಾ ತೆಳುವಾದ ಡಿಸ್ಕ್ ಮಧ್ಯದಲ್ಲಿ ಅಂತಹ ಅಸಾಮಾನ್ಯ ರಚನೆಗಳನ್ನು ರಚಿಸಲಾಗಿದೆ. ಅದು ನಿಮ್ಮ ಸೌರವ್ಯೂಹವನ್ನು ಹೆಚ್ಚು ಆಕರ್ಷಕವಾಗಿ ಮಾಡುತ್ತದೆ.
ಈ ಬೃಹತ್ ಯುಗಗಳ ಬೃಹತ್ ದ್ರವ್ಯರಾಶಿಯ ಕಾರಣ ಅವು ಅಸಂಖ್ಯಾತ ಉಪಗ್ರಹಗಳನ್ನು ಹೊಂದಿವೆ, ಅಂದರೆ ಚಂದ್ರಗಳನ್ನು ಹೊಂದಿವೆ. ಶನಿಯು ಆಕರ್ಷಕ ಉಪಗ್ರಹವಾಗಿದೆ. ಟೈಟನ್ ಬುಧ ಗ್ರಹಕ್ಕಿಂತ ದೊಡ್ಡದಾಗಿದೆ. ಅದರ ದಟ್ಟವಾದ ಸಾರಜನಕ ವಾತಾವರಣವು ಅದರ ಖಾಲಿ ಮೇಲ್ಮೈಯಲ್ಲಿ ನದಿಗಳು ಮತ್ತು ಸರೋವರಗಳನ್ನು ಹೊಂದಿದೆ. ಅಲ್ಲಿ ತಾಪಮಾನವು 180 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಗುರುಗ್ರಹದ ಸುತ್ತಲೂ ಅಸಂಖ್ಯಾತ ಚಂದ್ರಗಳಿವೆ, ಆದರೆ ಇದು 4 ದೊಡ್ಡ ಮುಖ್ಯ ಉಪಗ್ರಹಗಳನ್ನು ಹೊಂದಿದೆ. ಅದು ಇತರರಿಗಿಂತ ಭಿನ್ನವಾಗಿದೆ. ಇಟಾಲಿಯನ್ ಭೌತಶಾಸ್ತ್ರಜ್ಞ ಗೆಲಲಿಯೋ ಅವುಗಳನ್ನು 1610ರಲ್ಲಿ ಕಂಡುಹಿಡಿದರು. ಸಕ್ರಿಯ ಜ್ವಾಲಾಮುಖಿಗಳು ಹೊಂದಿರುವ ಸಲ್ಫರ್ ಅಥವಾ ಸಲ್ಫರ್ನಿಂದ ಆವೃತವಾಗಿರುವ ಅಸಾಮಾನ್ಯ ಚಂದ್ರವಾಗಿದೆ. ಯುರೋಪವು ಕರಗಿದ ಪಂಚಗಡ್ಡೆಯ ಘನ ಮೇಲ್ಮೈಯನ್ನು ಹೊಂದಿದೆ. ಅದು ಖಾಲಿ 100 ಕಿಲೋಮೀಟರ್ ತೆರೆದ ಸಾಗರವನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತದೆ. ಗ್ಯಾನಿಮೇಡ್ ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಚಂದ್ರ. ಕ್ಯಾಲಿಸ್ಟೋದ ಮೇಲ್ಮೈ ದೊಡ್ಡ ಗುಳಿಗಳಿಂದ ಮುಚ್ಚಲ್ಪಟ್ಟಿದೆ. ಸೌರವ್ಯೂಹವು ಹಲವಾರು ಸಣ್ಣ ಆಕೃತಿಗಳನ್ನು ಹೊಂದಿದೆ. ಇದು ಬೆಲ್ಟ್ ಎಂದು ಕರೆಯಲ್ಪಡುವ 2 ಪ್ರದೇಶಗಳಾಗಿ ಕೇಂದ್ರೀಕೃತವಾಗಿದೆ. ಮಂಗಳ ಮತ್ತು ಗುರು ಅಥವಾ 2 ಗ್ರಹಗಳ ಕಕ್ಷೆಗಳಲ್ಲಿ ಸಣ್ಣ ಗ್ರಹಗಳ ಪಟ್ಟಿ ಇದೆ. ಇದು 10 ಲಕ್ಷ ದಿನಗಳಿಗಿಂತ ಹೆಚ್ಚು ಹರಡಿದೆ. ನೆಪ್ಚೂನ್ ಕಕ್ಷೆಯ ಆಚೆಗೆ ಕ್ಷುದ್ರ ಗ್ರಹಗಳು ಸರಿಯಾಗಿ ತಿಳಿದಿರುವ ಪೈಪರ್ ಬೆಲ್ಟ್ ಇದೆ. ಇದು ಅನೇಕ ಹಿಮಾವೃತ ವಸ್ತುಗಳಿಂದ ತುಂಬಿದೆ. ಅವುಗಳಲ್ಲಿ ಕೆಲವು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದೆ. ಈ ಸಣ್ಣ ತಗ್ಗುಗಳು ಬಂಡೆಗಳು ಅಥವಾ ಗ್ರಹಗಳ ರಚನೆಯ ಅವಶೇಷಗಳಾಗಿವೆ. ಅವು ನಿರ್ಮಾಣಗಳಿಂದ ಗಾಜಿನ ವಸ್ತುಗಳಾಗಿವೆ. ಈ 2 ಬೆಲ್ಟ್ಗಳಲ್ಲಿನ ಕೆಲವು ವಸ್ತುಗಳು ತುಂಬಾ ದಟ್ಟವಾಗಿರುತ್ತವೆ. ಅವುಗಳು ತಮ್ಮನ್ನು ಗೋಲಾಕಾರದ ಆಕಾರಕ್ಕೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಮತ್ತು ಅವು ಬಹುತೇಕ ಗ್ರಹಗಳಂತೆ ಕಾಣುತ್ತವೆ. ಅವುಗಳನ್ನು ಕುಬ್ಜ ಗ್ರಹಗಳು ಎಂದು ಕರೆಯಲಾಗುತ್ತದೆ. ಕ್ಷುದ್ರ ಗ್ರಹ ಪಟ್ಟಿಯಲ್ಲಿರುವ ಸೀರೀಸ್ ಮತ್ತು ಕೈಪರ್ ಬೆಲ್ಟ್ನಲ್ಲಿರುವ ಪ್ಲೂಟೋ ಪ್ರಕರಣವಾಗಿದೆ. ಕೆಲವೊಮ್ಮೆ ಕೈಪರ್ ಬೆಲ್ಟ್ ಅಥವಾ ಅದಕ್ಕೂ ಮೀರಿದ ಸಣ್ಣ ಮಂಜುಗಡ್ಡೆಯ ವಸ್ತುಗಳು ಹೊಲ ಸೌರ ವಿಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅವುಗಳನ್ನು ಕಾಮೆಟ್ ಎಂದು ಕರೆಯಲಾಗುತ್ತದೆ. ಇವು ಸೂರ್ಯನ ಬಳಿ ಆವಿಯಾಗುವ ಸಣ್ಣ ಮಂಜುಗಡ್ಡೆಗಳಾಗಿದ್ದು ಗಾಳಿ ಮತ್ತು ಧೂಳನ್ನು ಬಿಡುಗಡೆ ಮಾಡುತ್ತವೆ.